PMC ಕನ್ನಡ ಚಾನೆಲ್ನ ವೀಕ್ಷಿಸ್ತಾ ಇರತಕ್ಕಂತಹ ಎಲ್ಲ ಧ್ಯಾನ ಬಂಧುಗಳಿಗೆ ನನ್ನ ಆತ್ಮಪೂರ್ವಕ ಪ್ರಣಾಮಗಳು. ಹಾಗೆ ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ದಿವ್ಯ ಚೇತನಕ್ಕೆ ಮತ್ತು ಸ್ವರ್ಣಮಾಲಾ ಪತ್ರಿಜಿಯವರಿಗೆ ನನ್ನ ಆತ್ಮಪೂರ್ವಕ ಪ್ರಣಾಮಗಳನ್ನು ಅರ್ಪಿಸ್ತಾ ಈ ದಿನ ನಾನು ತಮ್ಮ ಮುಂದೆ ಹಂಚಿಕೊಳ್ತಾ ಇರತಕ್ಕಂತಹ ವಿಷಯ, ಹಾಗೆ ನನ್ನ ಹೆಸರು ಆರತಿ ಮುತ್ತುರಾಜ್. ನಾನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ವಿಜಯಪುರ ಪಟ್ಟಣದ ನಿವಾಸಿಯಾಗಿದ್ದೇನೆ. ಇಲ್ಲಿ ಏನು ವಿಷಯ ಅಂತ ಹೇಳಿದ್ರೆ, ಧ್ಯಾನ ಪ್ರತಿಯೊಬ್ಬರಿಗೂ ಕೂಡ ಬೇಕೇ ಬೇಕು. ನಾನು ಸುಮಾರು 15 ವರ್ಷಗಳಿಂದ ಧ್ಯಾನ ಸಾಧನೆಯನ್ನು ಮಾಡ್ತಾ ಧ್ಯಾನ ಪ್ರಚಾರವನ್ನು ಕೂಡ ಮಾಡಿಕೊಂಡು ನಮ್ಮ ಜೀವನವನ್ನು ನಾವು ಕಳೀತಾ ಇದ್ದೀವಿ. ಧ್ಯಾನ ಎಲ್ಲರಿಗೂ ಬೇಕೇ ಬೇಕು. ಯಾಕೆ ಬೇಕು ಅಂತ ಹೇಳಿದ್ರೆ, ನಮ್ಮ ಏನು ಮನುಷ್ಯರಾಗಿಯೂ ನಾವು ಹುಟ್ಟಿದ್ದೀವೋ ನಮ್ಮ ಜೀವಿತದ ಉದ್ದೇಶವನ್ನು ನಾವು ಅರಿಯೋದಕ್ಕೆ ಧ್ಯಾನ ಅನ್ನೋದು ಬೇಕೇ ಬೇಕು. ಪ್ರತಿಯೊಬ್ಬರೂ ಕೂಡ ಆತ್ಮಜ್ಞಾನಿ ಆಗಲೇಬೇಕು. ಆತ್ಮಜ್ಞಾನಿ ಆದಾಗ ನಮ್ಮ ಜೀವನದ ಉದ್ದೇಶವನ್ನು ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇದರಿಂದ ನಮ್ಮ ಕೌಟುಂಬಿಕ ಜೀವನದಲ್ಲಿ ಸಾಮರಸ್ಯ, ಸಮಾಜದೊಂದಿಗೆ ಸಾಮರಸ್ಯ ಎಲ್ಲವನ್ನು ನಾವು ಹೊಂದೋದಕ್ಕೆ ಸಾಧ್ಯ ಆಗುತ್ತೆ. ಈ ಎಲ್ಲದರ ಲಾಭವನ್ನು ತಿಳ್ಕೊಂಡು ನಾವು ನಮ್ಮ ಮನೆಯಲ್ಲಿ 11 ದಿನಗಳ ಕಾಲ ಧ್ಯಾನವನ್ನು ಹಮ್ಮಿಕೊಂಡಿದ್ದೇವೆ. ಇದೇ ಬರುವ ಅಂತಾರಾಷ್ಟ್ರೀಯ ಯೋಗ ದಿನದಂದು ಜೂನ್ 21, 2024 ಪ್ರಾರಂಭವಾಗಲಿದೆ. ತಾವೆಲ್ಲರೂ ಕೂಡ ಬನ್ನಿ, ಭಾಗವಹಿಸಿ ಈ ಧ್ಯಾನದ ಒಂದು ಮಹತ್ವವನ್ನು ತಿಳಿದುಕೊಳ್ಳಿ, ಅದರ ಒಂದು ಲಾಭಗಳನ್ನು ತಾವೆಲ್ಲರೂ ಕೂಡ ಪಡೆದುಕೊಳ್ಳಿ. ಮಾಸ್ಟರ್ಸ್, ಧನ್ಯವಾದಗಳು. ಎಲ್ಲರಿಗೂ ಕೂಡ ನಮಸ್ಕಾರ. ಪಿರಮಿಡ್ ಮೆಡಿಟೇಷನ್ ಚಾನೆಲ್ ವೀಕ್ಷಿಸುತ್ತಿರುವಂತಹ ಎಲ್ಲ ಧ್ಯಾನ ವೀಕ್ಷಕರಿಗೆ ಕೂಡ ಮತ್ತೊಮ್ಮೆ ನಮಸ್ಕಾರ ತಿಳಿಸುತ್ತಾ, ನನ್ನ ಹೆಸರು ಮುತ್ತುರಾಜ್ ಕಲಬುರ್ಗಿ. 11 ದಿನಗಳ ಕಾಲ ನಮ್ಮ ಮನೆಯಲ್ಲಿ ಧ್ಯಾನವನ್ನು ನಾವು ಏರ್ಪಡಿಸಲಾಗಿದೆ. ಸಮಯ ಪ್ರತಿದಿನ ಸಂಜೆ 5:30ರಿಂದ 6:30 ಇರುತ್ತೆ. ನಮ್ಮ ಮನೆಯ ವಿಳಾಸ ಡಾಕ್ಟರ್ BM ಹೂಗಾರ್, ಮಂಡಿಬೆಲೆ ರಸ್ತೆ, ಸುಜ್ಞಾನನಗರ, ವಿಜಯಪುರ. ಇದರಲ್ಲಿ ನಾವು ಏರ್ಪಡಿಸಿಕೊಂಡಿದ್ದೇವೆ. ಎಲ್ಲರೂ ಕೂಡ ಬನ್ನಿ, ಭಾಗವಹಿಸಿ. ಇದರ ಉದ್ದೇಶ ಏನಂತಂದರೆ, ಒಬ್ಬ ಮನೆಯಲ್ಲಿ ಅಥವಾ ಒಂದು ಕುಟುಂಬದಲ್ಲಿ ಒಬ್ಬ ಧ್ಯಾನಿಯಾದರೆ ಆ ಮನೆಯ ವಾತಾವರಣ ಮೊದಲು ಮನೆಯ ವಾತಾವರಣ ಶುದ್ಧಿ ಆಗಬೇಕು. ಅಂದರೆ ಸಾಕಷ್ಟು ಸಕಾರಾತ್ಮಕ ಇರ್ಬೋದು ಅಥವಾ ನಕಾರಾತ್ಮಕ ಇರ್ಬೋದು. ಸಕಾರಾತ್ಮಕಕ್ಕಿಂತನೂ ನಕಾರಾತ್ಮಕದಿಂದ ಕೂಡಿರುವಂತಹ ಒಂದು ಸಮಾಜ, ಒಂದು ಕುಟುಂಬದಲ್ಲಿ ಜೀವನ ಮಾಡೋದು ಬಹಳಷ್ಟು ಗೊಂದಲಮಯವಾಗಿರುತ್ತೆ. ಯಾವಾಗ ನಾವು ಧ್ಯಾನ ಮಾಡ್ತೀವಿ, ಆ ಒಂದು ಮನೆಯಲ್ಲಿ ಆ ನಕಾರಾತ್ಮಕದಿಂದ ನಾವು ಧನಾತ್ಮಕ ಚಿಂತನೆ ಕಡೆಗೆ ಬರ್ತೀವಿ. ಧನಾತ್ಮಕ ಯೋಚನೆ, ನಮ್ಮಲ್ಲಿರುವಂತಹ ಆಲೋಚನೆಗಳು ಕೂಡ ಬದಲಾವಣೆ ಆಗುತ್ತೆ. ಹಾಗೆ ಒಬ್ಬ ಧ್ಯಾನಿ ಒಂದು ಮನೆಯಲ್ಲಿ ಧ್ಯಾನ ಮಾಡೋಕ್ಕೆ ಶುರು ಮಾಡಿದರೆ ಆ ಒಂದು ಊರನ್ನೇ ಬದಲಾವಣೆ ಬರುವಂತಹ ಸ್ಥಿತಿ ಬರುತ್ತೆ. ಒಂದು ಹಾಗೆ ನಾವೆಲ್ಲರೂ ಸೇರಿ ಹೆಚ್ಚು ಸಾಮೂಹಿಕವಾಗಿ ಧ್ಯಾನ ಮಾಡಿದಾಗ ಆ ಮನೆಯಲ್ಲಿರುವಂತಹ ಒಂದು ಸಮಸ್ಯೆ ಇರ್ಬೋದು, ಒಂದು ವೈಯಕ್ತಿಕ ಸಮಸ್ಯೆ ಇರ್ಬೋದು, ಅಥವಾ ಕುಟುಂಬ ಸಮಸ್ಯೆ ಇರ್ಬೋದು, ಅಥವಾ ಒಂದು ಸಮಾಜದಲ್ಲಿರುವಂತಹ ಸಮಸ್ಯೆ ಇರ್ಬೋದು, ಎಷ್ಟೋ ಜನ ಆ ಒಂದು ಶಕ್ತಿ ವಲಯ ಎಷ್ಟೋ ಕಡೆ ಹರಡಿ ಆ ಬದಲಾವಣೆ ಅನ್ನುವಂತಹ 100%, 100% ಅದು ಬದಲಾವಣೆ ಬರುತ್ತೆ. ಎಲ್ಲರೂ ಸಾಮೂಹಿಕವಾಗಿ ಧ್ಯಾನ ಮಾಡಿದಾಗ, ಅದು ನಿರಂತರ 11 ದಿನಗಳ ಕಾಲ ಧ್ಯಾನ ಮಾಡಿದಾಗ ಖಂಡಿತ ಬದಲಾವಣೆ ಬರೋದರಲ್ಲಿ ಸಂದೇಹನೂ ಇಲ್ಲ, ಬಂದೇ ಬರುತ್ತೆ. ಅದಕ್ಕೆ ಅಂತಾರಾಷ್ಟ್ರೀಯ ದಿನ 21ನೇ ತಾರೀಕು ನಾವು ಹಮ್ಮಿಕೊಂಡಿದ್ದೇವೆ. ಆದ ಕಾರಣ ದಯವಿಟ್ಟು ಆಗಮಿಸಿ ಈ ಒಂದು ಧ್ಯಾನವನ್ನು 11 ದಿನಗಳ ಕಾಲ ಎಲ್ಲರೂ ಸೇರಿ ಧ್ಯಾನ ಮಾಡಿ ನಾವು ಆನಂದಮಯವಾದಂತಹ ಜೀವನವನ್ನು ಮಾಡೋಣ ಅಂತ ಹೇಳ್ತಾ, ವೀಕ್ಷಿಸುತ್ತಿರುವಂತಹ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳು. ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರಿಗೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳು. ಥ್ಯಾಂಕ್ ಯು. ನಮ್ಮ ಮನೆಯಲ್ಲಿ ಜರುಗ್ತಾ ಇರತಕ್ಕಂತಹ ಈ ಒಂದು ಸಾಮೂಹಿಕ ಧ್ಯಾನ
ಎಲ್ಲರಿಗೂ ಕೂಡ ಉಚಿತವಾಗಿರುತ್ತೆ. ಎಲ್ಲರೂ ಬನ್ನಿ, ಎಲ್ಲರನ್ನ ನಿಮ್ಮೊಂದಿಗಿರ್ತಕ್ಕಂತಹ ಕುಟುಂಬದವರನ್ನು, ನೆರೆಹೊರೆಯವರನ್ನು ಕರೆದುಕೊಂಡು ಬನ್ನಿ. ಎಲ್ಲರೂ ಕೂಡ ಆನಂದಮಯವನ್ನು ಜೀವನವನ್ನು ನಡೆಸೋದಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ನಾನು ಆತ್ಮೀಯವಾಗಿ ಆಹ್ವಾನಿಸ್ತಾ ಇದ್ದೇನೆ. ಧನ್ಯವಾದಗಳು ಮಾಸ್ಟರ್ಸ್.